ನಡಿಗೆ ಮತ್ತೆ ಹೊರಡೋಣ. ಕರೀರಿ ಅವರೆಲ್ಲ ನೋಡಿ ಅಲ್ಲಿ ಇಲ್ಲಿ ಸೇರ್ಕೊಂಡು ಒಳ್ಳೆ ಹಿಂಗ್ ಆಡ್ತಾರೆ. ಆ ಫೋಟೋ ತಕ್ಕೊಳ್ಳೋದು ಅದು ಇದು ಹೇಳ್ಕೊಂಡು ಅಲ್ಲಲ್ಲೇ ನಿಂತಿರ್ತಾರೆ. ಬಿಡೆ ಹೋಗ್ಲಿ, ವರ್ಷಕ್ಕೊಂದ್ಸರಿ ದಸರಾ ಬರೋದು. ಆ ಬಂದ್ಬಿಟ್ಟು ಹಿಂಗೆ ಅರಿಬಿರಿ ಮಾಡ್ಕೊಂಡು ಹೋದ್ರೆ ಚಂದವಾ? ನೋಡಂತಾಗ ಇನ್ನ ಜನ ಎಷ್ಟೊಂದ್ ಜನ ನಿಂತಾರ ನೋಡು, ಅಲ್ಲಿ ಇಲ್ಲಿ ಎಲ್ಲ ಹೊಸಿ ಜನ ನಿಂತಾರ. ಅಯ್ಯೋ ಅವರೆಲ್ಲ ಇಲ್ಲಿ ಅವರೇನೆ ನಿಂತಿರ್ತಾರೆ. ನಾವ್ ಹಂಗ ನಾವ್ ಓಡ್ಬಿಟ್ಟು ಇನ್ನೊಂದ್ ಊರ್ಗ್ ಹೋಗ್ಬೇಕು. ಕರೀರಿ ಅನ್ನ ನಡೀಲಿ. ಅಯ್ಯೋ ಫೋಟೋ 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 ಅಂತಾಳೆ ಹುಡ್ಗಿ, ನನ್ಗಂತೂ ತಲೆ ಕೆಟ್ಟೋಗುತ್ತಪ್ಪ. ಬಿಡೆ ಹೋಗ್ಲಿ, ನೀನಂತೂ ಫೋಟೋ ತಕೊಳಕಲ್ಲ. ಅವೇನ ಮಕ್ಳು ತಿಕ್ಕೋತಾವ್ರೆ, ತಿಕ್ಕೊಳ್ಳಿ ಬಿಡು. ಇಷ್ಟು ಹೊಟ್ಟವ್ರಿ ನಿಮ್ಗೆ? ಯಾರಿಗ್ ನನ್ಗ ಹೊಟ್ಟೆವ್ರಿ? ನೋ ಮಗ, ಅದು ಕರೆಂಟ್ ಮಾಡ್ಕೊಳತ್ತು. ಮುಟ್ಬೇಡಿ ದೂರದಲ್ಲಿ ನಿಂತ್ಕೊಂಡು ಫೋಟೋ ತಕೊಳ್ಳಿ. ಅಯ್ಯೋ ದೇವ್ರೆ, ಲೇ ಶಾಂತ, ಏನಾದ್ರೂ ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ರೆ ನೋಡ್ಲಿ, ಅವ್ನ ಹುಡುಗರನ್ನ ಎದುರಿಸ ಮುಡ್ಬಿಡ್ತೀಯ. ಕರೆಂಟ್ ಜೊತೆ ಹುಡುಗಾಟ ಆಡ್ಬಾರ್ದು. ಅವೇನೋ ಫೋಟೋ ತಕ್ಕತೀನಿ ಅಂತ ಹೋಗುತ್ತೆ, ಅಕಸ್ಮಾತ್ ಏನಾದ್ರೂ ಕರೆಂಟ್ ಹೊಡೆದ್ಬಿಟ್ರೆ ಏನ್ ಮಾಡ್ಬೇಕು? ದೂರದಲ್ಲಿ ನಿಂತ್ಕೊಂಡು ಫೋಟೋ ತಕ್ಕಬೇಕು. ಸರಿ ಬಿಡಮ್ಮ ತಾಯಿ, ನಂದೇ ತಪ್ಪು, ಬಿಡು ಹೋಗ್ಲಿ. ಸರಿ ಬಿಡ್ರಿ ಹೋಗ್ಲಿ. ಬೆಳಿಗ್ಗೆಗೇನೋ ಮಗಳು ಅಡಿಗೆ ಬರ್ತಾರೆ ಅಂತ ಹೇಳ್ತಿದ್ರಲ್ಲ, ಒಂದ್ ಕೆಲ್ಸ ಮಾಡ್ರಿ, ಮನೇಲಿ ಸಾಮಾನೆಲ್ಲ ಖಾಲಿ ಹೋಗ್ಬಿಟ್ಟೈತೆ. ನೀವ್ ಹೋಗಿ ಈಗ ಹಾಕಲಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಲಿಸ್ಟ್ ಅಲ್ಲಿ ಇರೋದೆಲ್ಲನೂ ತಂದ್ಕೊಟ್ಬಿಡಿ. ನಾವ್ ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಮಾಡ್ಕೊಬಿಡ್ತೀನಿ. ಮಗಳು ಅಳಿಯ ಬಂದಾಗ ಒಂದ್ಸಲ ತಿನ್ನಕ್ಕೆ ಏನಾದ್ರು ಕೊಡ್ಬೇಕಲ್ವಾ. ಆಮೇಲೆ ಮಟನ್, ಒಳ್ಳೆ ಎಳೆ ಮರಿ ಮಟನ್ ತರಿಸಿ ಮಟನ್ ಸಾರ್ ಮಾಡಿ, ಅದೇನೇನ್ ತಿಂತಾರ ಅವ್ರಿಗೆ ಏನೇ ಇಷ್ಟ ಆಯ್ತದ ಅದೆಲ್ಲ ಮಾಡ್ಕೊಟ್ಬಿಡೋಣ. ಲೇ ಶಾಂತ, ಯಾಕೆ ನಾನು ನಿಮ್ಗೆ ಹೊಟ್ಟೆ ಉಡಿಸ್ತೀಯಾ? ಅಲ್ಲ ತಾನೇ, ಅಳಿ ಅಂದ್ರೆ ತಿಂತಾಗಿರ್ತಾರ? ಅಯ್ಯೋ ಎಲ್ಲ ಬೇಕಾದಷ್ಟು ತಿಂದಿರ್ತಾರೆ, ಅವ್ರಿಗೆ ದುಡ್ಡು ಬರವಾ? ಸುಮ್ಮನೆ ನೀನು ಅದೆಲ್ಲಾನು ಯಾಕೆ ಮಾತಾ ಕುತ್ಕೋಬೇಕು ಹೇಳು? ಬೀರದಿ ವೀರ ಕಣೆ, ಆದ್ರೆ ಕಂಜೂಸ ಬುದ್ಧಿ ಕಣೆ. ಏನ್ ಬೇಕಂದ್ರು ಏನ್ ತಿನ್ಬೇಕಂದ್ರು ತಂದ್ಕೊಡ್ರಿ ಅಂದ್ರು ತರ್ದಂಗೇನೆ ಕಲ್ಪಿಸ್ಕೊಂಡ್ ಬರ್ತಾರ ಕಣೆ. ವೀರದಿ ವೀರ ಕಣೆ, ಇವನು ಕಂಜೂಸ ಬುದ್ಧಿ ಕಣೆ. ನಿಂದ ಅಮ್ಮಯ್ಯ ಅಂತೀನಿ, ಹಾಡು ಮಾತ್ರ ಹೇಳ್ಬೇಡ. ಹಾಡು ಹೇಳ್ಬರ್ತಾನೆ. ಮತ್ತೆ ನಾಳೆ ಅದ ಏನೇನ್ ಬೇಕು ಲಿಸ್ಟ್ ಕೊಡ್ತೀನಲ್ಲ, ಸಾಮಾನೆಲ್ಲ ತಂದು ಮನೆಗೆ ಹಾಕ್ಬೇಕು. ಆಯ್ತು ಬಿಡು, ಇನ್ನೇನ್ ಮಾಡಕೈತದಲ್ಲ, ನಿನ್ನೂ ಬೋಳ್ಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯಾ, ಅದಕ್ಕೆ ಹಿಂಗ್ ಆಡ್ತಾ ಇದೀಯಾ? ಅಲ್ಲ ಕಣ್ರಿ, ಮನೇಲಿ ಆ ಹುಡುಗ ಸಂಪಾದನೆ ಮಾಡ್ಕೊಂಡು ನಿಮ್ ಕೈಗೆ ಕೊಡ್ಬೇಕು ಅಂತೀರಾ. ಹುಡುಗನ್ ಕೈಲೂ ಯಾವ ದುಡ್ಡು ಬಿಡಾಕಲ್ಲ. ಪಾಪ ಹೋಗ್ಲಿ, ಆ ಹುಡುಗನ ಹತ್ರ ತರ್ಸ್ಕೊಳ್ಳೋಣ ಅಂತ ಅಂದ್ರೆ ನೀವು ತಂದ್ ಕೊಡೋದಿಲ್ಲ ಅಂತೀರಾ. ಮತ್ ಹೆಂಗ್ ಮಾಡ್ಬೇಕು ನಾವ್ ಜೀವನವ? ಏನ್ ನಮ್ಮ ಅಪ್ಪ ನಮ್ ತಾತನ ಕಾಲದಲ್ಲೆಲ್ಲ ಏನ ಅದು ಇದು ತಿಂದೆ ಬೆಳೆದಿದ್ರ? ಏನಿಲ್ಲ, ಬಿಸಿ ಬಿಸಿರಾಗಿ ಇಟ್ಟು ಉಪ್ಸಾರ ಗಿಪ್ಸಾರ ಮಾಡ್ಕೊಂಡು ತಿಂದ್ಬಿಟ್ಟಾಗಿ ಏನೇ ಮಾಡ್ಕೊಂಡು ಹೆಂಗಿದ್ರು ಗುಂಡ್ಕಲ್ಲು ಇದ್ದಂಗಿದ್ರು. ಈ ಕಾಲದ ನೋಡು, ಅದು ಇದು ಹಾಳು ಮೂಳು ಅಂತ ತಿಂದು ಬರ್ಬಾರ್ದು ರೋಗ ಎಲ್ಲ ಬಂದು ಕೂತೈತೆ. ನಾನೇನೋ ನಮ್ಮ ಮನೆಯವ್ರಿಗೆ ಹೆಲ್ತ್ ಚೆನ್ನಾಗಿರ್ಲಿ, ಹುಷಾರಾಗಿರ್ಲಿ, ಅವ್ರು ಇದು ಹಾಳು ಮೂಳು ತಿಂದ್ಬಿಟ್ಟು ಎಲ್ಲ ಆರೋಗ್ಯ ಹಾಳು ಮಾಡ್ಕೊಳಕ್ ಬೇಡ ಅಂತ ನಾನು ಒಳ್ಳೇದ್ ಮಾಡಕ್ ಹೋದೆ. ನನ್ನ ಕುಂಜೂಸು ಅಂತ ಹೇಳಿ. ಬೇಡರಿ ಬೇಡ, ನಿಮ್ ಕನ್ಸನು ಬೇಡ, ನಿಮ್ ಕೇರವೂ ಬೇಡ. ನಮ್ಗೇನಾದ್ರೂ ಕಾಯಿಲೆ ಬಂದು ನಾವು ನಳ್ಳಾಡಿ ಸತ್ರು ಪರವಾಗಿಲ್ಲ, ನಾನು ಹೇಳಿದ್ದ ತಂದ್ಕೊಳ್ಳಿ ಸಾಕು, ನಾವ್ ಮಾಡ್ಕೊಂಡ್ ತಿಂತೀವಿ. ಆಯ್ತು ತಗೋ, ನಿನ್ಗೆ ಆರೋಗ್ಯದ ಮೇಲೆ ನಿಗಾ ಇಲ್ಲ ಅಂತ ಅಂದ್ರೆ ನಾನೇನ್ ಮಾಡಕತ್ತಿದೆ, ತಂದ್ಕೊಡ್ತೀನಿ. ಅದೇನ್ ಇಷ್ಟ ಐತೆ ಕೊಡು. ರಾಜು, ಅಮ್ಮ ರಮ್ಯಾ, ಬಂದ್ರಪ್ಪ ಸಾಕು. ಏನ್ ಒಳ್ಳೆ ಫೋಟೋ 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 ಅನ್ಕೊಂಡು ಏನ ಫೋಟೋ ತಕೊಂಡು ಏನಾಗ್ಬೇಕಿತ್ತು? ನೋಡಿದ್ವಾ, ಕಣ್ ತುಂಬ್ಕೊಂಡ್ವಾ, ಮನೆ ಕಡೆ ಹೋಯ್ತಾ ಇರ್ಬೇಕು. ಬರ್ತೀನಿ ಅಮ್ಮ, ಒಂದ್ 10 ನಿಮಿಷ ಬಂದ್ಬಿಟ್ಟು. ರಾಜು, ಬೇಗ ಬಾರಪ್ಪ, ಹೊತ್ನಂತೆ ಮನೆಗೆ ಹೋಗೋಣ. ಬೆಳಿಗ್ಗೆ ಕೆಲ್ಸಗಳವೆ ಮನೇಲಿ. ನಾಳೆ ಏನೋ ನಿನ್ ತಂಗಿ ಗಂಡ ಇಬ್ರು ಬರ್ತಾರಂತೆ, ಬಾ. ಹೌದಾ? ಮುಂದಿನ ಮುಂಚೆನೆ ಹೇಳ್ಬಿಟ್ಟಿದ್ರೆ ಅದಾಗಿ ನಾಳೆನೆ ಬರ್ಬೋದಿತ್ತೇನೋ. ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಒಟ್ಟಿಗೆ ಅವರು ನನ್ನ ನೋಡ್ಕೊಂಡು ಹೋಗೋರು. ಅಯ್ಯೋ, ನಮ್ಗೆ ಏನಪ್ಪ ಗೊತ್ತಿತ್ತು ಅವ್ರು ಬರ್ತಾರೆ ಅಂತವಾ? ಹೋಗ್ಲಿ ಬಿಡು, ಈಗ ಬರ್ತಾರಂತೆ, ಬಾ. ಅದಕ್ಕೆ ಹೊತ್ನಂತೆ ಮನೆಗೆ ಹೋಗೋಣ. ಹಾ ಸರಿ ಬಂದೋಯ್ರಮ್ಮ. ನೋಡ್ರಿ, ಈಗ್ಲೇ ಹೇಳ್ತಾ ಇದ್ರಿ, ಅಳಿಯನ್ರು ಬಂದ್ಮೇಲೆ ಏನಾದ್ರೂ ನಿಮ್ ಕಂಜೂಸ್ ಬುದ್ಧಿ ತೋರಿಸ್ತೀರಿ ಅಂತಂದ್ರೆ ಸರಿ ಇರೋದಿಲ್ಲ ನೋಡಿ. ಏನೋ ಪಾಪ ಅಪ್ರೂಪಕ್ಕೆ ಮಾವ ಮನೆ ಅಂತ ಬರ್ತವೆ, ಬಂದಾಗ್ಲೇನೆ ನಿಮ್ ಕಂಜೂಸ್ ಬುದ್ಧಿ ತೋರಿಸ್ಬಿಟ್ಟು ಅದಂಗೆ ಇದಿಂಗೆ ಅಂತ ಏನಾದ್ರೂ ಕೊಯ್ಯ ಕೊಟ್ಟ ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ಅಯ್ಯೋ ಆಯ್ತು ಬಿಡು ತಾಯಿ, ನನಗ್ ಗೊತ್ತು ಹಿಂಗಿರ್ಬೇಕು ಅಂತವ. ಇನ್ನತ್ರ ಏನ್ ಹೇಳಿಸ್ಕೊಂಡ್ ಕಲಿಬೇಕಾಗಿಲ್ಲ ನಾನು. ನೋಡಾದಿ, ಇದೇ ಒಳ್ಳೆ ಟೈಮು. ಗೀತಾ ಹಿಂಗಿದ್ರೆ ಮನೇಲಿಲ್ಲ, ಇಲ್ಲ ಹೊರಗಡೆ ಹೋಗೋಣ. ಅವಳು ಬರೋ ಅಷ್ಟರಲ್ಲಿ ನೀನ್ ಇದೆಯಾ ತಂದಿಟ್ಬಿಟ್ಟು ಅವಳು ಬಚ್ಚಿ ತಂಗಿ ಮನೆ. ನಿನ್ ಮನ್ಸಲ್ಲಿರೋದೆಲ್ಲ ಒದ್ರು ಬಿಡ ಅವಳ ಎದುರುಗಡೆ. ಅಜ್ಜಿ, ನೀನೇ ನನ್ಗ್ ಗಾಡ್ ಫಾದರ್ ಅಜ್ಜಿ. ನಿನ್ನ ಆಶೀರ್ವಾದ ನನ್ಗೆ ಬೇಕೇ ಬೇಕು ಕಣಜ್ಜಿ. ನೀನ್ ಇಲ್ಲ ಅಂತಂದ್ರೆ ನಾನು ತಲೆನೇ ಓಡ್ತಿರ್ಲಿಲ್ಲ. ನಾನು ಇರುವಾಗ ನೀನ್ ಯಾಕೆ ನಮ್ಮನ್ನ ಚಿಂತೆ ಮಾಡ್ತೀಯಾ? ನೋಡು, ಇದೇ ನಿನ್ ಕೊನೆ ಅವಕಾಶ ಅಂತ ಅನ್ಕೋಬಿಡು. ನೀನ್ ಮತ್ತೆ ಟ್ರೈ ಮಾಡ್ತೀನಿ ಅನ್ನೋ ತಲೆಲೇ ಇಟ್ಕೋಬೇಡ.
ನೋಡು, ಇದು ಕೊನೆ ಅವಕಾಶ. ನನ್ನ ಹೆಂಡತಿ ನಾನು ಉಳಿಸ್ಕೋಬೇಕು, ನನ್ನ ಹೆಂಡತಿ ನನ್ನ ಇಷ್ಟಪಡೋ ತರ ಮಾಡ್ಕೋಬೇಕು ಅಂತ ನೀನ್ ನಿರ್ಧಾರ ಮಾಡ್ಕೊಬಿಟ್ಟು ನಿನ್ ಮನ್ಸಿನ ಜೊತೆ ತುಂಬಾ ಪ್ರೀತಿಯಿಂದ ಅವಳ ಮುಂದೆ ಹೇಳು. ಪ್ರೀತಿಗೆ ಬಗ್ದೆ ಹೆಣ್ಮಕ್ಳು ಯಾರಿದ್ದಾರೆ ಹೇಳು, ಅದ್ರಲ್ಲೂ ಕಟ್ಕೊಂಡ್ ಹೆಂಡತಿ, ಅವಳಿಗೂ ನಿನ್ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅವಳು ನಿನ್ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ರೆಡಿ ಇದ್ದಿದ್ ಹುಡುಗಿ. ಅವಳ ಮನ್ಸಲ್ಲಿ ಪ್ರೀತಿ ಇರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಇನ್ನೊಂಚೂರು ಅವಳ ಜೊತೆ ಒಳ್ಳೆ ತರದಲ್ಲಿ ಇರಪ್ಪ. ಮತ್ತೆ ಅವಳಿಗೆ ಕೋಪ ಬರುತ್ತರ, ಬೇಜಾರ್ ಮಾಡತರ ನಡ್ಕೋಕೆ ಹೋಗ್ಬೇಡ ನೀನು. ಅವಳು ಹಿಂಗ್ ಇರ್ತಾಳೆ, ಹಂಗೆ ಎಲ್ಲದಕ್ಕೂ ಅನ್ಕೊಂಡು ಅವಳ ಜೊತೆ ಸಾಗು. ಹೆಂಡತಿ ಮಾತು ಕೇಳ್ದಾಗ ಯಾವನೂ ಹಾಳಾಗಿಲ್ಲ. ಸರಿ ಕಣಜ್ಜಿ, ಆಯ್ತು. ಸರಿ ಸರಿ, ನಾನು ನೋಡ್ತೀನಿ. ನೀನು ಗಿಫ್ಟ್ ಎಲ್ಲ ತಗೊಂಬಂದ್ ಇಟ್ಬಿಟ್ಟು ಅವಳು ಬಂದ್ಮೇಲೆ ಅವಳ ಜೊತೆ ಪ್ರೀತಿನ ಮಾತಾಡು. ನನಗೂ ಹಿಂಗೆ ನಿಮ್ ತಾತ ಇದ್ರಲ್ಲ, ನಾನು ಏನಾದ್ರೂ ಬೇಜಾರ್ ಮಾಡ್ಕೊಂಡ್ ಮುನ್ಸ್ಕೊಂಡ್ಬಿಟ್ಟಿದ್ರೆ ಹೂವ ತಗೊಂಡು ಮೈಸೂರ್ ಪಾಕ್ ತಗೊಂಡ್ ಬರೋರು. ನನ್ಗೆ ಅವಾಗ ಎಷ್ಟು ಖುಷಿ ಆಗೋದು ಗೊತ್ತಾ? ಅಲ್ಲೇ ಅಜ್ಜಿ, ಏನೋ ಫ್ಲಾಶ್ ಬ್ಯಾಕ್ ಅಲ್ಲಿ ತಾತನ ನೀನು ರೊಮ್ಯಾನ್ಸ್ ಮಾಡ್ತಿದ್ರಾ? ನೀನು ಆಡ್ತಿರೋದ್ ನೋಡಿದ್ರೆ ಗೊತ್ತಾಯ್ತೈತೆ. ಏನ್ ನಾಚಿಕೆ ಈ ವಯಸ್ಸಲ್ಲವೇ. ಇಡ್ಲಿ ತಗೋ. ಏನ್ ನೀವ್ ಮಾಡಿರೋದ್ನ ನಾವು ಮಾಡೋದಕ್ಕನಂತೆ. ಛೇ ಹೋಗ ನೀನು, ಏನು ಹಿಂಗೆಲ್ಲ ಕೇಳ್ತೀಯ ಅಜ್ಜಿ ಹತ್ರ? ಹಂಗೇನಿಲ್ಲ. ಸರಿ ಬಿಡಜ್ಜಿ, ಹೋಗ್ಲಿ. ಹೆಂಗೋ ನೀನ್ ಕೊಟ್ಟ ಐಡಿಯಾ ಏನಾದ್ರು ವರ್ಕೌಟ್ ಆಯ್ತು ಅಂತ ಅಂದ್ರೆ ನಿನ್ಗೆ ಏನ್ ಕೇಳ್ತೀಯ ಅದ್ ಕೊಡಿಸ್ತೀನಿ ಕಣಜ್ಜಿ. ನಾನು ಏನ್ ಕೇಳ್ತೀನಿ, ಒಂದ್ ಪುಟ್ಟ ಮರಿ ಮೊಮ್ಮಗಳನ್ನ ಕೈ ಕೊಟ್ಬಿಡು ಸಾಕು. ಆಯ್ತಾಯ್ತು ಬಿಡಜ್ಜಿ, ಕೊಡೋಣ. ಅದಕ್ಕೇನಂತೆ. ಏನ್ ನಾನು ಒಬ್ನೇ ಮನ್ಸ್ ಮಾಡಿದ್ರೆ ಕೊಡಕ್ಕಾಗುತ್ತಾ? ಹೇಳ್ಬೇಕಪ್ಪ, ನೀನು ನಿನ್ ಮೊಮ್ಮಗಳಿಗೆ ಒಂಚೂರು ಕೂರ್ಸ್ಕೊಂಡು ಬುದ್ಧಿ ಹೇಳು. ನೋಡಮ್ಮ, ನನ್ ಮರಿ ಮೊಮ್ಮಗಳ ಬೇಕು, ಆದಷ್ಟು ಬೇಗ ಕೊಡು ಅಂತ ನೀನ್ ಕೇಳಿದ್ರೆ ಅವಳೇನಾದ್ರು ಹ್ಞೂ ಅಂತೇಳೋ ಏನೋ ನೋಡೋಣ. ಬಳ್ಳ ಏನ್ ನಿನಗ್ ಬೇಡ ನೋಡು. ಬರೀ ನನಗ್ ಮಾತ್ರ ಬೇಕು ಅನ್ನಕ್ ಹೇಳಕ್ ಬಂದಾನೆ. ಆಯ್ತಾಯ್ತು, ಸರಿ ಆಯ್ತು. ಅವಳು ಇನ್ನೇನೋ ಬತ್ತಾಳೇನೋ, ಗೀತ ಬತ್ತಿದಂಗೆ ನೀನು ನಗ್ನಗ್ತಾ ಅವಳನ್ನ ಮಾತಾಡ್ಸು. ಸರಿ ಕಣಜ್ಜಿ, ಆಯ್ತು. ನೀನೇ ನನ್ನ ಗಾಡ್ ಫಾದರು, ಲವ್ ಗುರು ಎಲ್ಲ ನೀನೇನೆ. ಲವ್ ಯು ಅಜ್ಜಿ. ನನಗ್ ಲವ್ ಯು ಅಂಬೇಡ, ನಿನ್ ಹೆಂಡ್ತಿಗಲ್ಲ. ಸರಿ, ಅದೇನೇನ್ ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊ. ಅವಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು. ನಿಮ್ ಮದ್ವೆ ಆದಾಗಿ ನನ್ ಒಂದ್ಸರಿನೋ ಎಲ್ಲ ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ವಂತಲ್ಲ. ಅಯ್ಯೋ, ನೀನೆಂತ ಹುಡುಗನ ತಗೋ. ಸರಿ, ಹಾಗಿದೆಲ್ಲ ಆಗೋಯ್ತು. ಮತ್ತೆ ಅದನ್ನ ನೆನ್ಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಈಗ ಅವಳು ಬಿತ್ತಾಳಲ್ಲ, ಚೆನ್ನಾಗ್ ಪ್ರಪೋಸ್ ಮಾಡ್ಬಿಟ್ಟು ಎಲ್ಲ ನಾನೇ ಹೇಳ್ಕೊಡ್ಬೇಕಾ ನಿನ್ಗೆ? ಏನ್ ನಿನ್ಗೆ ಗೊತ್ತಾಗೋದಿಲ್ಲ ಅನ್ನೋ ನಂಗೆ. ಸರಿ ಆಯ್ತು ಬಿಡು, ಅದೇನೋ ನಿನ್ಗೆ ಗೊತ್ತಿದ್ದಂಗ್ ಮಾಡ್ಕೊಳಪ್ಪ. ಇನ್ಮೇಲೆ ನೀನುಂಟು ನಿನ್ ಹೆಂಡತಿ ಉಂಟು, ನಿಮ್ಮಿಬ್ರು ಮಧ್ಯದಲ್ಲಿ ನಾನಿಲ್ಲ. ಆದ್ರೆ ನೋಡು, ಹುಷಾರು. ಮತ್ತೇನಾದ್ರು ಅವ್ಳು ಮನ್ಸ್ ಕೆಡ್ಸ್ಕೊಂಡು ಬೇಡಕ್ಕೆ ಬೇಡ ಹಂಗೆ ಹಿಂಗೆ ಅಂತ ಕುತ್ಕೊಂಡ್ಬಿಟ್ಟಾಳು. ಇಲ್ಲ ಕಣ ಬಿಡಜ್ಜಿ, ನಾನೆಲ್ಲಾನು ನೋಡ್ಕೋತೀನಿ, ನನಗ್ ಗೊತ್ತು. ಗೊತ್ತು. ಸರಿ ಆಯ್ತು. ಆಮೇಲೆ ನೀನ್ ಇನ್ನೊಂದ್ ಗೊತ್ತು ಹೇಳ್ತೀನಿ ಬಾಯಿ. ಏನಜ್ಜಿ? ಅಯ್ಯೋ, ಬಾರ ಹತ್ತಿರಕ್ಕೆ, ಹಂಗೆಲ್ಲ ಜೋರಾಗಿ ಹೇಳಕ್ಕಾಗಲ್ಲ ಅದನ್ನ. ಅಜ್ಜಿ, ಏನಜ್ಜಿ ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಯ್ಯೋ 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 ಅಯ್ಯೋ, ತೆಗೆದ್ಬಿಟ್ಟ 32 ಹಲ್ಲು. ಐ ಬಾಯಿ ಮುಚ್ಚು. ಬಿಡಜ್ಜಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸರಿ ಸರಿ, ಹುಷಾರು. ಹಂಗೇನಾದ್ರೂ ಬೇಕು ಅಂತ ಅಂದ್ರೆ ಬಂದ್ ನನ್ನ ಕರಿ, ನಾನ್ ಮಾತಾಡ್ತೀನಿ. ಸರಿ ಕಣಜ್ಜಿ, ಆಯ್ತು. ಲವ್ ಯು ಅಜ್ಜಿ. ಸರಿ.